ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರ ಮಾಡಿದ ವಿಡಿಯೋ ನೋಡಿ. ನಾನು ಸಾಮಂತಿಗೆ ರೀಪಾಟ್ ಮಾಡಿದ್ನಲ್ವ, ಆಮೇಲೆ ಕೇರ್ ಮಾಡಿದ್ದೆ. ಒಂಚೂರು ರೀಪಾಟು ಮಾಡಿಲ್ಲ, ಸ್ವಲ್ಪ ಕೇರ್ ಮಾಡಿದ್ದೆ. ಯಾವ ಥರ ಇದ್ದಾವೆ ಅಂತ ತೋರಿಸ್ಕೊಂಡು ಇವತ್ತು ಮಧ್ಯಾಹ್ನದ ಮೇಲೆ ಬಂದು ನಾನು ಅಂದ್ಕೊಂಡಿರಲಿಲ್ಲ ಅದೇ ಕೆಲಸ ಮಾಡಿದ್ದೀನಿ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಸೆಟ್ಟಾಗಿದ್ದಾವೆ. ಒಂದೊಂದರಲ್ಲಿ ಇನ್ನೂ ಚಿಗುರು ಕಮ್ಮಿ ಇದೆ, ಒಂದೊಂದು ಮಾತ್ರ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬೆಳೀತಾ ಇದ್ದಾವೆ. ಈ ಥರ ನಾವು ಸ್ವಲ್ಪ ಡಲ್ಲಿದ್ದಾಗ ನಾವು ಮತ್ತೆ ಮಣ್ಣು ಅಗೆದ್ಬಿಟ್ಟು ಅದಕ್ಕೆ ಗೊಬ್ಬರ ಕೊಟ್ಟೋದ್ರಿಂದನೂ ಜೀವಂತವಾಗಿ ಉಳಿಸ್ಕೋಬೋದು. ಇದು ಮಾತ್ರ ಸ್ವಲ್ಪ ಡಲ್ಲೇ ಇದೆ, ಆದರೂ ಚಿಗುರ್ತಾ ಇದೆ, ಕೆಳಗಡೆ ಚಿಗುರ್ತಾ ಇದೆ. ನೋಡಿ, ಈ ಥರ ಕೆಳಗಡೆಯಿಂದ ಹೊಸ ಸಸಿ ಬಂದಾಗ ಬರುತ್ತೆ. ಇದು ಇನ್ನೂ ಚಿಗುರಿಲ್ಲ. ಒಂದೊಂದು ಚಿಗುರಿದ್ದಾವೆ, ಒಂದೊಂದು ಚಿಗುರಿಲ್ಲ. ಒಂದು ಮಾತ್ರ ತುಂಬ ಚೆನ್ನಾಗಿ ಚಿಗುರಿದೆ. ಆಮೇಲೆ ಪಿಂಕ್ ಹೇಳಿದ್ನಲ್ಲ, ಅದೂ ಚೆನ್ನಾಗಿ ಸೆಟ್ಟಾಗಿದೆ. ಇದರಲ್ಲಿ ನೋಡಿ, ಎಲೆ ಎಲ್ಲ ಉದುರೋಗಿದೆ, ಗ್ಲಾಸಲ್ಲಿ ಇಟ್ಟಿರೋದು, ಆದರೂ ಹಸ್ರಿದೆ, ಅದು ಚಿಗುರುತ್ತೆ. ಆಮೇಲೆ ಒಂದೊಂದರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ. ನೋಡೋಣ, ಮೊಗ್ಗು ಬಿಡಬಾರ್ದು ಇವಾಗ. ಮೊಗ್ಗು ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಅವು ಸ್ವಲ್ಪ ಕಲರ್ ಗೊತ್ತಾಗಲಿ ಅಂತ. ನಾನು ಸಸಿಗಳು ಇದು ಮಾಡೋ ಅಷ್ಟೊತ್ತಿಗೆ ಅದರ ಕಲರೆಲ್ಲ ಆಗೋಗಿದ್ವು. ನೋಡಿ, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದು ಪಿಂಕ್ ನೋಡಿ, ಇದೊಂದೇ ಇರೋದು. ಇದು ಮೊಗ್ಗಾಗ್ತಾಯಿದೆ. ಮೊಗ್ಗೆಲ್ಲ ಆದಮೇಲೆ ಸೈಡಲ್ಲೆಲ್ಲ ಸಸಿ ಬರುತ್ತೆ. ಇದರಲ್ಲೂ ಬಂದಿದ್ದಾವೆ. ಆಮೇಲೆ ಇವೆಲ್ಲ ಸಾಮಾನ್ಯ ಚಿಕ್ಕದು ವೈಟ್ ದೊಡ್ಡದು ಅವೇ ಇರಬೇಕು. ಪಿಂಕ್ ಅಂತೂ ಅದೊಂದೇ ಇರೋದು. ಆಮೇಲೆ ಗುಲಾಬಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಸೆಟ್ಟಾಗಿ ಹೂವು ಬರ್ತಾಯಿದೆ. ಎಲೆಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಆರೋಗ್ಯವಾಗಿ ಎಲ್ಲ ಸೆಟ್ಟಾಗಿದ್ದಾವೆ. ಆಮೇಲೆ ಪನ್ನೀರ್ ಪತ್ರೆ ಗಿಡ ಇನ್ನೊಂದು ಕಡೆ ಇಟ್ಟಿದ್ನಲ್ವ, ಅದು ಕೂಡ ಚೆನ್ನಾಗಿ ಸೆಟ್ಟಾಗಿದೆ. ಅದು ಗುಲಾಬಿ ಗಿಡದಲ್ಲಿ ಕಟಿಂಗ್ ಇಟ್ಟಿದ್ದು ಚೆನ್ನಾಗಿ ಬಂದಿತ್ತು, ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಹಂಗೆ ಒಂದು ಸ್ವಲ್ಪ 11:30 ಬಂದುಬಿಟ್ಟು ಆ ಸೈಡು ಯಾಕೆಂದರೆ ಭಾನುವಾರನೇ ಕಾಯೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತ ಮಾಡ್ತಾಯಿರ್ತೀನಲ್ವ ಬೆಳಗ್ಗೆ ಹೊತ್ತು ಬಂದಾಗ. ಅದನ್ನು ನೋಡಿದೆ, ಹೂವು ಎಲ್ಲ ನೋಡ್ಕೊಂಡು. ಆಮೇಲೆ ಇವತ್ತು ಇಲ್ಲೇ ಮಾಡಬೇಕು ಅಂತ ಏನು ಅಂದ್ಕೊಂಡು ಹೋಗಲ್ಲ ನಾನು. ನನಗೆ ಕಣ್ಣಿಗೆ ಕಂಡದ್ದು ಅವಾಗ ಅದನ್ನು ಮಾಡಲೇಬೇಕು ಅನ್ನಿಸ್ತಾ ಮಾಡಿಬಿಡ್ತೀನಿ. ಇವತ್ತು ಯಾವ್ದು ಮಾಡಿದೆ ಅಂತ ನೋಡಿಸ್ತೀನಿ ನಿಮಗೆ. ಇದು ಒಂದು ಬಿಸ್ಕೆಟ್ ಕಲರ್, ಇದು 4ನೇ ಹೂವು. ಆಮೇಲೆ ಚಪ್ರದವರೆಕಾಯಿ ನೋಡಿದೆ. ಚಪ್ರದವರೆಕಾಯಿ ಅಲ್ಲೊಂದು ಇಲ್ಲೊಂದು ಲಾಸ್ಟ್ ಅಂದ್ಕೊಂಡ್ರೆ ಮತ್ತೆ ಒಂದು ಅರ್ಧ kg ಬಂತು. ಇನ್ನೇನು ಗಿಡಗಳು ಕಿತ್ತಾಕಬೇಕಲ್ವ, ಅಷ್ಟರೊಳಗೆ ಇಷ್ಟು ಬಂತು. ಎಷ್ಟೇ ಬರಲಿ, ಇವಾಗ ಇನ್ನು ಸೀಸನ್ ಆಗೋದ್ಮೇಲೆ ಅದಕ್ಕೆ ಕಪ್ಪು ಹುಳ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಬೇರೆ ಗಿಡಗಳಿಗೆ ಹಬ್ಬಿದ್ರೆ ಆ ಗಿಡಕ್ಕೂ ಹುಳ ಸ್ಟಾರ್ಟ್ ಆಗುತ್ತೆ. ಇದು ತಿರ್ಗಾ ಮಾರನೇ ದಿನ ಬಂದ್ಬಿಟ್ಟು ಈ ಥರ ಗಾರ್ಡನ್ ತೋರಿಸ್ಬಿಟ್ಟು ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಹಗ್ಗ ಎಲ್ಲ ಕಟ್ಟಿರೋದು, ಅಲ್ಲಿ ಸರಿಯಾಗಿ ಬರಲಿಲ್ಲ. ಈ ಸರಿ ಗ್ರೋ ಬ್ಯಾಗೆಲ್ಲ ಹಾಕಿದ್ದು. ಆಪಿಗೆ ಊಟ ಹಾಕ್ಬಿಟ್ಟು ನಾನು ಬಂದ್ಬಿಟ್ಟು ಇವಾಗ ನೋಡಿಗೆ ಇದು ಪನ್ನೀರ್ ಗಿಡ ರಿಪಾರ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿ ಸೆಟ್ಟಾಗಿದೆ. ಇದು ನಾನು ಈ ಸೈಡ್ ಇಟ್ಟಿದ್ದೀನಿ. ಗುಲಾಬಿ ಗಿಡದ ಹತ್ರ ಇಟ್ಟರೆ ಇದು ಅಲ್ಲಿ ಫಿಲಪ್ ಆಗೋದು. ಆಮೇಲೆ ದಾಸವಾಳದಲ್ಲಂತೂ ತುಂಬ ಬೆಳೆದ್ಬಿಟ್ಟಿದೆ. ಇವು ಮದರ್ ಪ್ಲ್ಯಾಂಟು. ಆಮೇಲೆ ಕನಕಾಂಬರ ಒಂದು ಗಿಡ ಮಾತ್ರ ಚೆನ್ನಾಗಿದೆ, ಭಾಗ್ಯಮ್ಮರು ಕೊಟ್ಟಿದ್ದೆ ಅದು. ಇನ್ನೂ 1-2-3 ಬೇರೆ ಅದು ಕನಕಾಂಬರ. ಇದು ನಾನು ಲಾಲ್ಬಾಗಿಂದ ತಂದಿರೋದು ಎಲ್ಲೋ. ಇನ್ನೂ ಒಂದು ಈ ಥರ ಚೈನಾ ಕನಕಾಂಬರ ಅಂತೀವಲ್ಲ, ಇದು ಮಹೇಶ್ ಕೊಟ್ಟಿದ್ದೆ. ನಾನು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ. ಅವನು ಸ್ವಲ್ಪ ರಿಪಾರ್ಟ್ ಮಾಡ್ಕೋಬೇಕು. ಅವು ಚೈನಾ ಕನಕಾಂಬರ ಚೆನ್ನಾಗಿ ಸೆಟ್ಟಾಗಿದ್ದಾವೆ. ಈ ಮಾಮೂಲಿ ಕನಕಾಂಬರನೇ ಒಂದು ಗಿಡ ಮಾತ್ರ ಚೆನ್ನಾಗಿ ಸೆಟ್ಟಾಗಿದೆ ನೋಡಿ, ಚಿಕ್ಕ ಪಾಟಲ್ಲಿ. ಅದಾದಮೇಲೆ ನೋಡಿದೆ, ಇಲ್ಲಿ ಓಡಾಡ್ತಿದ್ನಲ್ಲ, ಇದು ನಿಂಬೆ ಗಿಡದಲ್ಲಿ ಆಮೇಲೆ ಆರೆಂಜ್ ಗಿಡದಲ್ಲಿ ಸ್ವಲ್ಪ ರೆಂಬೆಗಳು ಒಣಗಿದ್ವು. ವಿಡಿಯೋಗಳಿಗೂ ತೋರಿಸಿದ್ದೀನಿ ನಿಮಗೆ, ಹಣ್ಣಿನ ಗಿಡ ತೋರಿಸೋವಾಗ. ಅವನ್ನ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡಿದೆ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ಮುಳ್ಳು ಬೇರೆ ಇರುತ್ತೆ, ಅವ್ನು ಸಪ್ರೇಟ್ ಎತ್ತಿ ನಾವು ಇದು ಮಾಡ್ಕೋಬೇಕು. ಅದು ಕೆಳಗಡೆ ಕಾಲಲ್ಲಿ ಏನಾರು ಹಾಕ್ಕೊಂಬಿಟ್ರೆ ತುಳಿದ್ರೆ ಅದನ್ನು ನೋವಾಗುತ್ತೆ. ಇವಾಗ ನೋಡಿ, ಎಲ್ಲ ಕಟ್ ಮಾಡಿದ್ದೀನಿ. ಆರೆಂಜ್ ಗಿಡ ಆಮೇಲೆ ನಿಂಬೆ ಗಿಡ ಎರಡರಲ್ಲೂ ಒಣಗಿದ್ವು. ಸ್ವಲ್ಪ ಯಾವ್ಯಾವ ಒಣಗಿದಾವೋ ಅವನ್ನ ಮಾತ್ರ ಕಟ್ ಮಾಡಿದ್ದೀನಿ. ಆಮೇಲೆ ಎಲ್ಲೋ ಒಂಥರ ಹುಳ ಹತ್ತಿರ ಎಲೆ ಅದೆಲ್ಲ ತೆಗೆದಿದ್ದೀನಿ. ಅದಾದಮೇಲೆ ಇದು ಸ್ವಲ್ಪ ವಾಟ್ರ್ ಆ್ಯಪಲ್ ಕಟ್ ಮಾಡೋಣ, ವಾಟ್ರ್ ಆ್ಯಪಲ್ಲು ಅಂದ್ಕೊಂಡು ಈ ಕಡೆ ಬಂದೆ. ನನ್ನ ಮಗನ ಕೈಯಲ್ಲಿ ಕಟ್ ಮಾಡಿಸ್ದೆ, ಯಾಕೆಂದರೆ ಇದು ತುಂಬ ದಪ್ಪ ಇದೆ ಬ್ರಾಂಚಸ್ಸು. ಅದೊಂದು ಮಾತ್ರ ಆಪಲ್ ಗಿಡ ಕಟ್ ಮಾಡಿ ಆಮೇಲೆ ವಾಟ್ರ್ ಆ್ಯಪಲ್ ಕಟ್ ಮಾಡ್ದೆ. ಅದಾದಮೇಲೆ ನಾನು ಏನೇನು ಕಟ್ ಮಾಡಿದೆ ಅಂತ ತೋರಿಸ್ತೀನಿ. ಯಾಕೆಂದರೆ ಇದಕ್ಕೆ ಚಪ್ರದವರೆಕಾಯಿ ಬಳ್ಳಿ ಅದು ಎಲ್ಲ ಹಬ್ಬಿದ್ದಾವೆ. ಇದನ್ನೆಲ್ಲ ಪೂರ್ತಿ ಈ ಕಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಿಂಬೆ ಗಿಡ ಒಣಗಿರೋದು ಕಟ್ ಮಾಡಿದಾಗ ಇದು ಐಡಿಯಾ ಬಂತು. ಆಮೇಲೆ ಇದನ್ನು ಮಾಡಿಬಿಟ್ಟೆ. ಇದನ್ನು ಭಾನುವಾರ ತನಕ ಕಾಯೋದು ಬೇಡ, ಭಾನುವಾರ ಇನ್ನೂ ಮಲ್ಲಿಗೆ ಗಿಡದ ಕೆಲಸ ಆಯ್ತಲ್ಲ, ಇವನ್ನೊಂಚೂರು ಪ್ರೂನ್ ಮಾಡ್ಕೊಂಬಿಟ್ರೆ ಯಾವ ಬೇಕಾದ್ರೂ ರಿಪಾರ್ಟ್ ಮಾಡ್ಕೊಬೋದಲ್ವ ಅಂದ್ಕೊಂಡು ಮಾಡಿದೆ. ವಾಟ್ರ್ ಆ್ಯಪಲ್ ಅಂತೂ ಆರ್ಡ್ ಪ್ರೂನಿಂಗೇ ಮಾಡಿದೆ. ಎಲೆ ಒಂದು ಚಿಗುರು ಎಲೆ ಎಲ್ಲನೂ ಏನೂ ಇಲ್ಲ. ಆಪಲ್ಲು ಅಷ್ಟೇ.
ತುಂಬ ಹೈಟ್ ಬೆಳೆದಿತ್ತು, ಚಿಗುರು ಇಲ್ಲ, ಒಂದು ಸರಿನೂ ಹೂವು ಬಿಟ್ಟಿಲ್ಲ. ಅದಕ್ಕೆ ಪ್ರೂನ್ ಮಾಡಿಬಿಡೋಣ ಈ ಸರಿ ನೋಡೋಣ ಅಂದ್ಕೊಂಡು ಪ್ರೂನೆಲ್ಲ ಆದಮೇಲೆ ಅದ್ರ ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿದಾಗ ಗೊತ್ತಾಗುತ್ತೆ ರೂಟ್ ಏನಾದ್ರು ಜಾಸ್ತಿ ಆಗಿದೆಯೋ ಇಲ್ವೋ ಅನ್ನೋದು. ನಾನು ಎಲ್ಲೆಲ್ಲಿ ಕಟ್ ಮಾಡಬೇಕು ಅಂತ ಹೇಳಿದ್ನೋ ಅವನು ಅಲ್ಲಲ್ಲಿಗೆ ಕಟ್ ಮಾಡ್ದೆ. ಸ್ವಲ್ಪ ಲೈಟು ಅಂತಲ್ಲ, ಹಾರ್ಡ್ ಪ್ರೂನಿಂಗೇ ಮಾಡಿದೆ. ಮೊದಲೊಂದು ಸರಿ ಲೈಟಾಗಿ ಪ್ರೂನ್ ಮಾಡಿದೆ, ಆದರೆ ಗಿಡ ಚಿಗುರುತ್ತೆ ಹೊತ್ತು ಎಲ್ಲೂ ಹೂವು ಬಿಡಲಿಲ್ಲ, ಕಾಯಿ ಬಿಡಲಿಲ್ಲ. ಇವಾಗ ಈ ಸರಿ ಹಾರ್ಡ್ ಪ್ರೂನಿಂಗ್ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ. ಈ ಸಾಲಲ್ಲಿ ಇಟ್ಟಿದ್ದು ಸ್ವಲ್ಪ ಇಲ್ಲೇ ಗಿಡಗಳಿಗೆ ಹಗ್ಗ ಕಟ್ಬಿಟ್ಟು ನಾನು ಚಪ್ರದವರೆ ಬಳ್ಳಿ ಎಲ್ಲ ಹಬ್ಸಿದ್ನಲ್ವ, ಆ ಬಳ್ಳಿಗಳು ಈ ಸರಿ ಗ್ರೋ ಬ್ಯಾಗಲ್ಲಿ ದೊಡ್ಡದ್ರಲ್ಲಿ ಹಾಕಿರೋ ಚೆನ್ನಾಗಿ ಬರಲಿಲ್ಲ, ಚಿಕ್ಕ ಚಿಕ್ಕದ್ರಲ್ಲಿ ಹಾಕಿರೋ ಚೆನ್ನಾಗಿ ಕಾಯಿ ಬಿಟ್ವು. ಇವಾಗ ಅವನ್ನು ತೆಗೆದುಬಿಡ್ತೀನಿ, ಯಾಕೆಂದರೆ ಈ ಗಿಡಗಳು ಬೆಳೆಯಲ್ಲ ಇನ್ನು. ಅದು ಗ್ರೋ ಬ್ಯಾಗು ಖಾಲಿ ಮಾಡ್ಕೊಂಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಕೆದಕಿದ್ರೆ ಅದರಲ್ಲಿ ಬೇರೆ ಬೀಜ ಇಡೋಕ್ಕಾಗುತ್ತೆ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡಿದೆ. 11:30 ಬಂದವಳು, ಕೊನೆಗೆ 2:30 ಆಯಿತು ಅದೆಷ್ಟು ಮಾಡೋಷ್ಟೊತ್ತಿಗೆ. ಇದನ್ನು 2 ಪ್ರೂನ್ ಮಾಡಿ ಹೋಗ್ಬಿಟ್ಟ ನನ್ನ ಮಗ. ಅದಾದಮೇಲೆ ಮಿಕ್ಕಿದ್ದು ನಾನು ಅವನ್ನ ದೊಡ್ಡದಾಗಿ ಪ್ರೂನ್ ಮಾಡಿದ್ನಲ್ಲ, ಅವನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಬ್ಯಾಗಲ್ಲಿ ತುಂಬಿ, ಆಮೇಲೆ ಒಂದಾಗತ್ಲೊಂದು ಇದ್ರ ಪಕ್ಕ ಇದೊಂದು ಮಾಡೋಣ ಅಂತ ಆ ಸಾಲೆಲ್ಲ ಪೂರ್ತಿ ಮುಗಿಸ್ದೆ. ಸಪೋಟ ಗಿಡ ಕೂಡ ಪ್ರೂನಿಂಗ್ ಮಾಡಿಬಿಟ್ಟೆ. ಸಪೋಟ ಗಿಡಕ್ಕೆ ಹುಳ ಬಂದುಬಿಟ್ಟಿತ್ತು ಜಾಸ್ತಿ, ಕಾಯೆಲ್ಲ ಇನ್ನು ಅಳಿಲು ತಿಂತಾ ಇದ್ದಾವೆ, ವೇಸ್ಟು ಇನ್ನು ಅಂತೇಳ್ಬಿಟ್ಟು ಅದೇ ಥರ ಕಾಯಿ 2-3 ಇತ್ತು ಅಷ್ಟೇ. ಇನ್ನು 4-5 ಬಿಟ್ಟಿದ್ವಲ್ಲ ಅಳಲೇ ತಿಂತು, ಕಾಯಿ ಇರೋವಾಗಲೇ ತಿಂದುಬಿಟ್ವು. ನೋಡಿ ಇಲ್ಲೆಲ್ಲ ಹಗ್ಗ ಕಟ್ಟಿದ್ದೀನಲ್ಲ, ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಗಿಡ ಬೆಳೆಯೋಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀನಿ. ಇದೆಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ಒಂದು ಸಿಮೆಂಟ್ ಪಾಟಲ್ಲಿ ಆಲೂಗೆಡ್ಡೆ ಹಾಕಿದ್ದೆ, ಅವು ಕೆಳಗಡೆ ಇನ್ನೂ ಉಲ್ಟಾ ಮಾಡಿ ತೆಗೆದೇ ಇಲ್ಲ. ಇನ್ನೆಲ್ಲ ಪ್ರೂನ್ ಮಾಡ್ಕೊಂಡು ಇವತ್ತು ಎಲ್ಲ ಕಸ ಎಲ್ಲ ತೆಗೆದಿದ್ದೀನಿ. ಆಮೇಲೆ ಗ್ರೋ ಬ್ಯಾಗಲ್ಲಿರೋವು ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಕೈಯಲ್ಲೇ ಏನೂ ತೊಗೊಂಡಿಲ್ಲ ಮಣ್ಣು ಕೆದಕಕ್ಕೆ, ಯಾಕೆಂದರೆ ಅದ್ರಾಗಿರೋ ಬಳ್ಳಿಗಳು ಜೋರಾಗಿ ಎಳೆದಾಗ ಕೆಳಗಡೆವರೆಗೂ ಹೋಗಿತ್ತಲ್ವ ಬೇರುಗಳು, ಅದೇ ಮಣ್ಣು ಲೂಸಾಯಿತು. ಇನ್ನೊಂದು ಸರಿ ಯಾವಾಗಾದ್ರು ಬೀಜ ಇಡಬೇಕಾದ್ರೆ ಒಂಚೂರು ಅಗದ್ಬಿಟ್ಟು ಇಟ್ಟರೆ ಸರಿ ಹೋಗುತ್ತೆ. ನೋಡಿ ಇಷ್ಟು ಮಾಡ್ಕೊಂಡೆ ಈ ಸರಿ. ನೋಡಿ ಇಷ್ಟಕ್ಕೆ ಬಂತು. ಇನ್ನು ಇದೆಲ್ಲ ಮಾಡಿ ಆ ಕಡೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಸ್ಟಾರ್ ಫ್ರೂಟಲ್ಲಿ ಅವರೆಕಾಯಿ ಗಿಡ ಇತ್ತು, ಅದು ಯಾಕೋ ಹುಳ ಅಂತ ಅನ್ನಿಸ್ತು. ಅವೆರಡೂ ಮಾಡ್ಕೊಂಡು ಸಪೋಟ ಗಿಡನೂ ಮಾಡ್ಕೊಂಬಿಟ್ಟೆ. ಅಲ್ಲಿಗೆ ಅದು ಮುಗೀತು. ಇನ್ನು ಆ ಕಡೆ ಸಾಲು ಮಾತ್ರ ಇದ್ದಾವೆ. ಪ್ರೂನಿಂಗ್ ಕೆಲಸ ಮುಗಿದ್ರೆ ನಾವು ರಿಪಾರ್ಟ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ. ಇಲ್ಲಿ ಮಾವಿನ ಗಿಡ, ಆಮೇಲೆ ಇದು ಬೇರೆ ಗಿಡ ಐತೆ, ಅದನ್ನು ತೆಗಿಬೇಕು. ನೋಡಿ ಈ ಥರ ಇಲ್ಲೆಲ್ಲ ಸ್ವಲ್ಪ ಕ್ಲೀನು ಮಾಡ್ಕೋಬೇಕು. ಚಿಕ್ಕ ಪಾಟೆಲ್ಲ ತೆಗೆದು ಅದರಲ್ಲೂ ಬೇಕಾದಂಗೆ ಬೆಳೆದಿದ್ದಾವೆ. ಇವನ್ನೆಲ್ಲ ನಾನು ಅವ್ರು ಇಲ್ಲದೇ ಇದ್ರೂ ಅಲ್ಲೇ ಸ್ಟೂಲ್ ಹಾಕ್ಕೊಂಡು ಮಾಡಿಬಿಡ್ತೀನಿ. ನೋಡಿ ಇಷ್ಟು ಪಾಟೂ ಇವತ್ತು ರೆಡಿ ಮಾಡಿದೆ. ಇದೊಂದು ಮೋಸಂಬಿ ಇನ್ನೂ ಕಾಯಿ ಆಗ್ತಾಯಿದ್ದಾವಲ್ಲ, ಅದರಿಂದ ಅದನ್ನೇನು ಪ್ರೂನ್ ಮಾಡೋಕ್ಕೆ ಹೋಗಿಲ್ಲ. ಇದು ಸಪೋಟ ಗಿಡ ನೋಡಿ, ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದೆ. ನಾನೇ ಮಾಡಿದೆ ಇದನ್ನು. ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟು ಕೆಳಗಡೆ ಇರೋ ಗಲೀಜೆಲ್ಲ ತೆಗೆದು ಸ್ವಲ್ಪ ಕೈಯಿಂದನೇ ಅದರಲ್ಲಿ ಸೋರೆಕಾಯಿ ಗಿಡ, ಚಪ್ರದವರೆಕಾಯಿ ಗಿಡ ಎಲ್ಲ ಇದ್ವು, ಎಲ್ಲ ತೆಗೆದೆ. ಆಮೇಲೆ ಸ್ಟಾರ್ ಫ್ರೂಟ್ ಗಿಡಕ್ಕೆ ಕಬ್ಬಿದ್ದಲ್ವ, ಅದಕ್ಕೆ ಅದನ್ನು ಕಟ್ ಮಾಡಿದೆ. ಸ್ಟಾರ್ ಫ್ರೂಟ್ ಗಿಡ ತುಂಬ ಹುಳ ಬಂದುಬಿಟ್ಟಿತ್ತು, ನಾವು ನೋಡ್ಕೊಂಡೇ ಇಲ್ಲ. ನಾನು ಅದು ನೋಡ್ಕೊಂಡೆ, ಅದರಲ್ಲಿ ಅವರೆಕಾಯಿ ಇನ್ನೂ ಬಿಡ್ತಾಯಿದ್ವು, ಆದ್ರೂ ತೆಗೆದುಬಿಟ್ಟೆ. ಸಪೋಟ ಗಿಡ ಮಾತ್ರ ಇನ್ನು ಈ ಸರಿ ಅಲ್ಲ, ಫ್ರೂಟ್ ಅಂತೀನಿ, ಮೋಸಂಬಿ ಮಾತ್ರ ಕಾಯಿ ಬಿಟ್ಟಿದೆ ಅಂತ ಅದೊಂದು ಬಿಟ್ಟಿದ್ದೀನಿ ಈ ಸಾಲಲ್ಲಿ. ಇನ್ನೆಲ್ಲ ಈ ಸಾಲಲ್ಲಿರೋ ಗಿಡಗಳೆಲ್ಲ ಪ್ರೂನ್ ಮಾಡ್ದಂಗೆ. ಇದು ಅವತ್ತು ಫಸ್ಟ್ ರಿಪಾರ್ಟ್ ಮಾಡ್ಕೊಂಡಿದ್ದು ಲಕ್ಷ್ಮಣ ಫಲ, ಅದು ಎಲ್ಲ ಇಲ್ಲಿಟ್ಟಿದ್ದೀನಿ ಇವಾಗ. ಇವಿಷ್ಟು ಹಣ್ಣಿನ ಗಿಡಗಳು. ಆ ಸೈಡು ಮೊನ್ನೆನೇ ಮಾಡ್ಕೊಂಡಿದ್ದು ತೋರಿಸ್ದೆ ನಿಮಗೆ. ಏನೋ ಮಾಡೋಕ್ಕೆ ಬಂದು ಅವನ್ನೆಲ್ಲ ಮಾಡಿದೆ ಅಂತ ಅವನ್ನ ತೋರಿಸಿದ್ದೀನಿ. ಆಮೇಲೆ ಆ ಕಡೆ ಒಂಚೂರು ಬಳ್ಳಿಗಳು ಇದ್ದಾವೆ, ಅವರೆಕಾಯಿ ಆಮೇಲೆ ಇಟ್ಟಿದ್ವು, ನೋಡ್ತೀನಿ. ಅವೇನಾರು ಇವಾಗ ಕಾಲ ಮುಗಿದ್ಮೇಲೆ ಅವನ್ನ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಯಾವಾಗಲೂ ಅವರೆಕಾಯಿ ಬಳ್ಳಿಗಳು, ಚಪ್ರದವರೆಕಾಯಿ ಬಳ್ಳಿಗಳು ಇವತ್ತು ತೆಗಿಲೇಬೇಕಾಗುತ್ತೆ. ಅವು ಎಷ್ಟೇ ಚೆನ್ನಾಗಿದ್ರೂ ಇದು ಯಾವಾಗ ಜನವರಿ ಕಳೀತೋ ಅದಕ್ಕೆಲ್ಲ ಹುಳ ಸ್ಟಾರ್ಟ್ ಆಗುತ್ತೆ. ಹಂಗೆ ಬಿಟ್ಟರೆ ಬೇರೆ ಗಿಡಗಳಿಗೂ ಹುಳ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಅದನ್ನು ತೆಗಿಲೇಬೇಕು. ತೆಗೆದ್ಬಿಟ್ಟು ಎಲ್ಲ ನಾವು ಕಾಯಿ ಆಸೆಗೆ 1-2 ಕಾಯಿ ಆಸೆ ಬಿಟ್ಟರೆ ಬೇರೆ ಗಿಡಗಳು ಹಾಳಾಗ್ತವೆ. ನೋಡಿ ಅಲ್ಲೆಲ್ಲ ತೆಗೆದಿದ್ದೀನಿ. ಇನ್ನು ಇಲ್ಲೊಂದು ಇದ್ದಾವೆ, ಈ ಸಾಲು ಮಾತ್ರ ಚಪ್ರದವರೆ ಗಿಡ ತೆಗಿತೀನಿ. ಇದು ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬೀಳುತ್ತೆ ಮಧ್ಯದಲ್ಲಿ, ಅಷ್ಟು ಹುಳ ಕಾಣಿಸ್ಲಿಲ್ಲ. ಆಮೇಲೆ ಇಲ್ಲಿ ಮೇಲ್ಗಡೆ ತಂತಿ ಅಂತೀನಿ, ಹಗ್ಗ ಕಟ್ತೀನಿ ಈ ಸರಿ. ಫಸ್ಟು ಸ್ಟಾರ್ಟಿಂಗ್ ನಾನು ಯಾವ ಥರ ಕಟ್ತಿದ್ದೆ, 4 ಲೈನು ಆ ಥರ ಕಟ್ಬಿಟ್ಟು ಮೇಲೆ ಹಬ್ಸೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ನಾವು ಅಂದ್ಕೊಳ್ದೆ ಎಲ್ಲ. ನೋಡಿ ಸಪೋಟ ಗಿಡ ಕಟ್ಟಾದಮೇಲೆ ಈಗ ಇದು 100 kg ಚೀಲ, ಇದು ಒಂದು ಪಲ್ಲ ಅಂತಾರಲ್ಲ ಆ kg ಚೀಲ. ಇದು ನಮ್ಮ ತಂಗಿ ಇದರಲ್ಲಿ ಏನು ಜೋಳದಿಟ್ಟು, ತರಕಾರಿ ಎಲ್ಲ ತೊಗೊಬಂದಿದ್ಲು ಊರಿಂದ ಬರೋವಾಗ, ದೊಡ್ಡ ಬ್ಯಾಗು. ಆ ಬ್ಯಾಗಲ್ಲಿ ನಾನು ಇವಾಗೆಲ್ಲ ತುಂಬಿಟ್ಟಿದ್ದೀನಿ ಪೂರ್ತಿ. ಇನ್ನು ಹಣ್ಣಿನ ಗಿಡ ಎಲ್ಲ ಪ್ರೂನ್ ಆದಮೇಲೆ ಎಲ್ಲ ಅದಕ್ಕೆ ತುಂಬಿ ಒಂದು ಸ್ವಲ್ಪ ಮಣ್ಣು ಹಾಕಿ
ಅದಕ್ಕೆ ಡಿಕಂಪೋಸರ್ ಹಾಕಿ ಕಟ್ಟಿಟ್ಬಿಟ್ರೆ ಅದು ಗೊಬ್ಬರ ಆಗುತ್ತೆ. ಆಮೇಲೆ ಕಣಗಿಲ ಗಿಡನೂ ಪ್ರೂನ್ ಮಾಡ್ಕೋಬೇಕು. ಆದರೆ ಹೂವು ಸ್ಟಾರ್ಟ್ ಆಗಿದ್ದಾವೆ. ಬೇಸಿಗೆ ಬರತ್ಲೆ ಹೂವಿನ ಕಾಲ ಸ್ಟಾರ್ಟ್ ಆಗುತ್ತಲ್ವ, ಆ ಹೂವುಗಳು ಆಗಲೇ ಮೊಗ್ಗಾಗ್ತಾ ಇದ್ದಾವೆ. ನೋಡ್ತೀನಿ, ಇದನ್ನೆಲ್ಲ ತೆಗಿಬೇಕಿನ್ನು. ಇವೆಲ್ಲ ತೆಗೆದ್ಬಿಟ್ಟು ಟಬ್ ಮಾಡಬೇಕು. ಅವು ನಿಧಾನ ಮಾಡ್ಕೊತೀನಿ. ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೋ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮೊದಲು ಮಲ್ಲಿಗೆ ಗಿಡದ ಕೆಲಸ ಮುಗಿದ್ರೆ ಎಷ್ಟೋ ಕೆಲಸ ಆದಂಗೆ ಆಗುತ್ತೆ. ಅದಾದಮೇಲೆ ದಾಸವಾಳ, ಆಮೇಲೆ ಈ ಟಬ್ಗಳು ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ತರಕಾರಿ ಬೀಜ ಇಡೋದು ಏನೋ ಅಂತೆಲ್ಲ ನೋಡ್ಕೊಂಡು ಮಾಡ್ತೀನಿ. ಈ ಥರ ದಿನ ಕೆಲಸ. ಒಂದಿನ ಮಾಡ್ತೀನಿ, ಒಂದಿನ ರೆಸ್ಟ್ ತೊಗೊಳ್ತೀನಿ, ಇನ್ನೊಂದು ದಿನ ಮಾಡ್ತೀನಿ. ಈ ಥರ ದಿನ ಬಿಟ್ಟು ದಿನ ಮಾಡ್ತಾಯಿದ್ದೀನಿ. ಶುಕ್ರವಾರ ಮಾಡಿದೆ, ಶನಿವಾರ ಬಿಟ್ಟಿದ್ದೀನಿ, ಭಾನುವಾರ ಮತ್ತೆ ಮಾಡೋದು, ಆಮೇಲೆ ಸೋಮವಾರ ಲಿಕ್ವಿಡ್ ಕೊಡೋದು. ಈ ಥರ ಕೆಲಸ ನಡೀತಾ ಇದೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.